चाहिए। आपने भस्त्रिका सीखा है ना? हाँ, क्या करता है? हमारा नोज हीट होने के लिए, खाली नोज नहीं, पूरा बॉडी हीट होने के पूरा लिए। बॉडी। ಶ್ಲೋಕ ಅದೆಲ್ಲ ಮಾಸ್ಟರೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ನನಗೆ ಚಕ್ಲು ಬಕ್ಲು ಹಾಕೊಂಡು ಕೂರಕ್ಕೆ ಬರ್ತಾ ಇರ್ಲಿಲ್ಲ, ಕಾಲೆಲ್ಲ ಫುಲ್ ನೋವ್ತಿತ್ತು. ಒಂದು 5 ದಿವಸ 6 ದಿವಸ ಹಂಗಾಯ್ತು. ಇವಾಗ 10 ದಿವಸಕ್ಕೆ ಏನೂ ಆಗಲ್ಲ. ರುಬಿಕ್ಸ್ ಕ್ಯೂಬ್ ಕಲಿಯೋದಾಗ್ಬೋದು, ರಾಮಾಯಣ, ಆಮೇಲೆ ಬೆಳಿಗ್ಗೆ ಬೇಗ ಎದ್ದೇಳೋದು, ಆಮೇಲೆ ಸುಮಾರು ವಿಷಯಗಳನ್ನ ಕಲ್ತಿದ್ದೀನಿ. ಆಚಾರ್ಯರು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಮಾತೃಶ್ರೀ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇಲ್ಲಿ ಇವತ್ತಿಗೆ 10 ದಿನ ಆಯ್ತು, ತುಂಬಾ ವಿಷಯಗಳು ಕಲ್ತಿದ್ದೀನಿ. ಇಲ್ಲಿಗೆ ಬಂದು ಮಂತ್ರಗಳೆಲ್ಲ ಕಲಿತಿದ್ದೀನಿ, ಯೋಗಾಸನಗಳು ಕಲ್ತಿದ್ದೀನಿ. ನಾವು ಫಸ್ಟ್ ಪದ್ಮಾಸನ ಹಾಕೊಂಡು ಕೂತು ನಾವು ಪರದಾಡ್ತಿದ್ವಿ. ಈಗ ಬಂದ್ಮೇಲೆ ನಮಗೆ ಪದ್ಮಾಸನ ಹಾಕಕ್ ಬರುತ್ತೆ. ಮತ್ತೆ ಗುರುಜಿ ಹತ್ರ ನಾವು ಸುಮಾರು ವಿಷಯ ಕಲ್ತಿದೀವಿ. ನೇಚರ್ ನಮಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನಮಗೆ ಈ ಶಿಬಿರದಲ್ಲಿ ತುಂಬಾ ಒಳ್ಳೆ ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಒಂದು, ನಮ್ಮ ಸಂಸ್ಕೃತಿ ಏನು, ನಾವು ಏನೇನು ಕಲಿಬೇಕು, ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡಬೇಕು, ಬೆಳಗ್ಗೆ ಬೇಗ ಹೇಳೋದ್ರಿಂದ ಏನೇನು ಉಪಯೋಗ, ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. Played something like football, kabaddi, and carom, ludo. We enjoyed in Kalparuksha Foundation. ಪಾಠಶಾಲಾ 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 ಪಾಠಶಾಲಾ. ನಮಸ್ತೆ, ನನ್ನ ಹೆಸರು ಬಸಪ್ಪ ಅಂತೇಳಿ. ನಾನು ಕಡೂರು ತಾಲೂಕು ಲಿಂಗ್ಲಾಪುರ. ನನ್ನ ಮಗ ರೋಹಿತ್ನ ಇಲ್ಲಿ ಕಲ್ಪವೃಕ್ಷ ಫೌಂಡೇಶನಲ್ಲಿ 10 ದಿನ ಸಮ್ಮರ್ ಕ್ಯಾಂಪ್ ಅಂತ ಬೇಸಿಗೆ ಶಿಬಿರಕ್ಕೆ ಬಿಟ್ಟಿದ್ದೆ. ಈ ಬೇರೆ ಕಡೆ ಎಲ್ಲ ಏನು ಸ್ಕೂಲಲ್ಲಿ ಕಲಿಸ್ತಾರೆ ಅದನ್ನು ಎಲ್ಲ ಕಡೆ ಸಮ್ಮರ್ ಕ್ಯಾಂಪ್ ಸಿಗುತ್ತೆ. ಬಟ್ ಇಲ್ಲಿ ವಿಶೇಷವಾಗಿರೋಂಥ ಸಮ್ಮರ್ ಕ್ಯಾಂಪು ನಮಗೆ ಸಿಕ್ತು ಅಂತ ಹೇಳ್ಬೇಕು. ಯಾಕೆಂದರೆ ನಾನು ನಮ್ಮ ಸ್ನೇಹಿತರು ವಾಟ್ಸಪ್ಪಲ್ಲಿ ಹಾಕಿದ್ರು. ಹಾಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಮಗನ ಕರ್ಕೊಂಡು ಬಂದುಬಿಟ್ಟೆ. ಅದ್ರಾಗೂ ಈ ಪ್ರಕೃತಿಯ ಮಡಿಲಲ್ಲಿ ಏನು 10 ದಿವಸ ಮಕ್ಕಳು ಏನು ಜೀವನ ಶಿಕ್ಷಣವನ್ನು ತುಂಬ ಚೆನ್ನಾಗಿ ಕಲಿಸ್ತಾರೆ ಅಂತೇಳಿ ನನಗೆ ನಂಬಿಕೆ ಇತ್ತು. ಅದು ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಚೆನ್ನಾಗಿತ್ತು. ಸೊ ನಿಜವಾಗ್ಲೂ ಖುಷಿ ಆಗ್ತದೆ. ಒಂದು ಪ್ರಕೃತಿ ಮಡಿಲಲ್ಲಿ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಫಸ್ಟ್ ಟೈಮ್ ಮಾಡಿದ್ದಾರೆ. ನನಗೂ ಒಂದೆಲ್ಲ ಒಂದು ಫೀಲಿಂಗ್ ಇತ್ತು, ಬಂದಾಗ ಮಕ್ಕಳು ಅಡ್ಜಸ್ಟ್ ಆಗ್ತಾರೋ ಇಲ್ಲೋ ಅಂತೇಳಿ. ಬಟ್ ಆಗ ಮಕ್ಕಳ ಒಂದು ಏನು ಬೆಳವಣಿಗೆ ಇದೆ, 10-8 ಮಕ್ಕಳು ಸೇರಿ ಕಲ್ಪವೃಕ್ಷ ಫೌಂಡೇಶನ್ ಟೀಚರ್ಸ್ ಏನಿದ್ದೀರಾ ಅವ್ರನ್ನ ಒಂದು ಒಳ್ಳೆ ರೀತಿ ಕಳೆದ 10 ದಿನದಲ್ಲಿ ಬೆಳೆಸಿದಿರಾ. ಅದನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಕಲ್ಪವೃಕ್ಷ ಆಶ್ರಮ ಅಥವಾ ಕಲ್ಪವೃಕ್ಷ ಫೌಂಡೇಶನ್ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಶಿಸ್ತೇನೆ. ಥ್ಯಾಂಕ್ ಯು.